ನೀವು ಕೂಡ ಮನೆಯಲ್ಲಿ ಬಂಗಾರ ಚಿನ್ನ ಬೆಳ್ಳಿ ಖರೀದಿ ಮಾಡಿಟ್ಟಿದ್ರೆ ನಿಮಗೆ ದೊಡ್ಡ ಒಂದು ಸಿಹಿ ಸುದ್ದಿ ಅಂತ ಹೇಳ್ಬಹುದು. ಆದ್ರೆ ರಾತ್ರೋರಾತ್ರಿ ಬಂಗಾರ ಮತ್ತು ಬೆಳ್ಳಿ ಬೆಲೆಯಲ್ಲಿ ಭಾರಿ ಬದಲಾವಣೆ. ದಿಢೀರ್ ಅಂತ ಎಲ್ಲಾ ರೆಕಾರ್ಡ್ ಗಳನ್ನ ಉಡಿಸ್ ಮಾಡಿದ ಚಿನ್ನ ಮತ್ತು ಬೆಳ್ಳಿ ಬೆಲೆ. ಹೌದು ವೀಕ್ಷಕರೇ, ಚಿನ್ನ ಮತ್ತು ಬೆಳ್ಳಿ ಬೆಲೆಯಲ್ಲಿ ದಿಢೀರ್ ಅಂತ ಇಂಥ ಬದಲಾವಣೆ ನೋಡಿ ಎಲ್ಲರೂ ಕೂಡ ಥಂಡ ಮತ್ತು ಶಾಕ್ ಹೊಡೆದಿದ್ದಾರೆ. ಇವತ್ತು ಚಿನ್ನ ಬೆಳ್ಳಿ ಮಾಡಿದ ಕೆಲಸ ನೋಡಿ ಮಾರುಕಟ್ಟೆಯಲ್ಲಿ ದೊಡ್ಡ ಚರ್ಚೆ ಕೂಡ ನಡೀತಾ ಇದೆ. ಚಿನ್ನದ ಬೆಲೆ ನೋಡಿದ್ರೆ ಈಗ ನಂಬೋಕ್ಕೂ ಆಗಲ್ಲ, ದಿಢೀರ್ ಅಂತ ಮತ್ತೊಂದು ದೊಡ್ಡ ಬದಲಾವಣೆ ಆಗಿದೆ ವೀಕ್ಷಕರೇ. ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಈ ತರ ಆಗುತ್ತೆ ಅಂತ. ದಿಢೀರ್ ಅಂತ ಚಿನ್ನ ಬೆಳ್ಳಿ ಬೆಲೆಯಲ್ಲಿ ದೊಡ್ಡ ತಿರುವಾಗಿದೆ ವೀಕ್ಷಕರೇ. ಹಾಗಾದ್ರೆ ಇವತ್ತು ಬಂಗಾರ ಮತ್ತು ಬೆಳ್ಳಿ ಬೆಲೆಯಲ್ಲಿ ಏನಾಗಿದೆ? ಒಂದು ಕಡೆಗೆ ಹಬ್ಬಗಳ ಸಾಲು, ಇನ್ನೊಂದು ಕಡೆಗೆ ಚಿನ್ನ ಖರೀದಿ ಮಾಡೋರ ಸಂಖ್ಯೆ ಕೂಡ ಜಾಸ್ತಿ ಆಗಿದೆ. ಹಾಗಾದ್ರೆ ಈಗಿನ ಒಂದು ಏರಿಳಿತ ನೋಡಿ ಬಂಗಾರ ತಗೋಬೇಕಾ ಬೇಡವಾ? ಇನ್ನಷ್ಟು ಬೆಲೆ ಇಳಿಕೆ ಆಗುತ್ತಾ ಅಥವಾ ಬಂಗಾರ ಇಲ್ಲಿಂದ 2 ಲಕ್ಷ ರೂಪಾಯಿ ದಾಟುತ್ತಾ? ಎಲ್ಲಾ ಪ್ರಶ್ನೆಗೂ ಕೂಡ ಉತ್ತರ ನೋಡೋಣ. ಅದಕ್ಕಿಂತ ಮುಂಚೆ ನಿಮಗೂ ಕೂಡ ಆಸೆ ಇದ್ರೆ, ಬಂಗಾರ ಇಳಿಕೆ ಆಗಲಿ ಅಂತ ಆಸೆ ಇದ್ರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೂ ಪ್ರತಿಯೊಬ್ಬರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ನಾವು ಕೇಳುವ ಒಂದು ಚಿಕ್ಕ ಪ್ರಶ್ನೆಗೆ ದಯಮಾಡಿ ಕಮೆಂಟ್ ಬಾಕ್ಸ್ ಮೂಲಕ ಉತ್ತರ ಕೊಡಿ. ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟಾಗಬೇಕು ದಯಮಾಡಿ ಕಮೆಂಟ್ ಅಲ್ಲಿ ತಿಳಿಸಿ ವೀಕ್ಷಕರೇ. ನೋಡಿ, ಒಂದು ಕಡೆಗೆ ಹೇಳ್ಬೇಕಂದ್ರೆ ಎಲ್ಲಾ ರೆಕಾರ್ಡ್ ಬ್ರೇಕ್ ಆಗ್ತಿದೆ. ಹೌದು, ಬಂಗಾರ ಮತ್ತೆ 2 ಲಕ್ಷ ರೂಪಾಯಿ ತನಕ ಹೋಗುತ್ತಾ ಎಂಬ ಪ್ರಶ್ನೆ ಕೂಡ ಈಗ ಬಂದಿರುವಂತದ್ದು. JP Morgan ಎಂಬುವ ಒಂದು ಬ್ಯಾಂಕಿಂಗ್ ಕಂಪನಿ ಬಂಗಾರ 1,80,000 ರೂಪಾಯಿ ಬೆಲೆ ದಾಟಲಿದೆ ಅಂತ ಒಂದು ಭವಿಷ್ಯವಾಣಿ ನುಡಿದು 1 ತಿಂಗಳಾಗಿಲ್ಲ, ಆಗಲೇ ಬಂಗಾರದ ಬೆಲೆ ದೊಡ್ಡ ಒಂದು ಬದಲಾವಣೆ ಕಂಡು ಬರ್ತಾ ಇದೆ. ಇನ್ನು ಬೆಳ್ಳಿ ಬೆಲೆ ನೋಡಿ ಕೂಡ ಎಲ್ಲರೂ ಕೂಡ ಅಚ್ಚರಿಯಾಗಿದ್ದಾರೆ, ಎಲ್ಲರೂ ಕೂಡ ಆಶ್ಚರ್ಯಚಕಿತರಾಗಿದ್ದಾರೆ ಅಂತಾನೂ ಕೂಡ ಇಲ್ಲಿ ಹೇಳ್ಬಹುದು. ಹಾಗಾದ್ರೆ ಮಾರ್ಕೆಟ್ ಅಲ್ಲಿ ಏನಾಗ್ತಿದೆ? ದೊಡ್ಡ ಒಂದು ಬ್ರೇಕಿಂಗ್ ಸದ್ಯಕ್ಕೆ ಬರ್ತಾ ಇದೆ. ಬಂಗಾರ ಮತ್ತು ಬೆಳ್ಳಿ ಬೆಲೆಯಲ್ಲಿ ಭಾರಿ ಒಂದು ಏರಿಕೆ ಆಗ್ತಿದೆ. ಬೇಕಾದ್ರೆ ನೀವು ಸ್ಕ್ರೀನ್ ಮೇಲೆ ಚಾರ್ಟ್ ಕೂಡ ನೋಡ್ತಿರ್ಬೋದು. ಇದು ಬೆಳ್ಳಿ ಒಂದು ಚಾರ್ಟ್ ಆಗಿದೆ ವೀಕ್ಷಕರೇ. ಬೆಳ್ಳಿ ಚಾರ್ಟ್ ಅಂದ್ರೆ ನೋಡಬಹುದು, ಇದು ಸಿಲ್ವರ್ ಫ್ಯೂಚರ್ಸ್ ಆಫ್ MCX ಅಂತ ಕರೀತಾರೆ. MCX ಅಂದ್ರೆ ಏನು? ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜ್ ಅಂತಾನೆ ಹೇಳ್ಬೋದು. ಸೊ 5 ದಿನದಲ್ಲಿ 10,000 ರೂಪಾಯಿ ಬೆಳ್ಳಿ ಬೆಲೆಯಲ್ಲಿ ಏರಿಕೆ ಆಗಿದೆ. ಇನ್ನು 1 ತಿಂಗಳಲ್ಲಿ 23-24 ಸಾವಿರ ರೂಪಾಯಿ ಬೆಳ್ಳಿ ಬೆಲೆಯಲ್ಲಿ ಭರ್ಜರಿ ಏರಿಕೆ ಆಗಿದೆ ವೀಕ್ಷಕರೇ. ನೋಡಿ, ಇಲ್ಲಿ ನೀವು 3 ತಿಂಗಳಿಗೆ ಕಂಪೇರ್ ಮಾಡಿದ್ರೆ ಇನ್ನೂ ಕೂಡ ಒಂದು 40,000 ರೂಪಾಯಿ ಇಳಿಕೆ ಇದೆ ಅಂತಾನೆ ಹೇಳ್ಬೋದು. 3 ತಿಂಗಳ ಹಿಂದೆ ಅಂದ್ರೆ ಮೇ ತಿಂಗಳಲ್ಲಿ 2,70,000 ರೂಪಾಯಿ ಇತ್ತು. ಈಗ ಆಗಸ್ಟ್ ತಿಂಗಳಲ್ಲಿ ಈ ಬೆಲೆ 2,50,000 ರೂಪಾಯಿ ಅಂತ ಟ್ರೇಡ್ ಆಗ್ತಾ ಇದೆ. ನೋಡಿ, ಮೊನ್ನೆ ತಾನೇ 2,15,000 ರೂಪಾಯಿ ಇದ್ದ ಬೆಳ್ಳಿ ಬೆಲೆ ಈಗ 2.5 ಲಕ್ಷಕ್ಕೆ ಬಂದಿದೆ. ನಾವು ಮೊನ್ನೆ ತಾನೇ ಹೇಳಿದ್ವಿ, ಬೆಲೆಗಳು ಏರಿಕೆ ಆದ ನಂತರ ಇಳಿಕೆನೂ ಆಗುತ್ತೆ, ಇಳಿಕೆ ಆದ ಬಳಿಕ ಏರಿಕೆನೂ ಆಗುತ್ತೆ ಅಂತ. ಸೊ ಆ ಪ್ರಕಾರ ಆಗಿದೆ. ಇನ್ನೊಂದು ಕಡೆಗೆ ಹೇಳ್ಬೇಕಂದ್ರೆ ಬೆಲೆ 4 ಲಕ್ಷ ರೂಪಾಯಿ ತನಕ ಹೋಗಿತ್ತು. ನಿಮ್ಗೆ ಗೊತ್ತಿರ್ಬೋದು, ಜನವರಿ ತಿಂಗಳಲ್ಲಿ ಬೆಳ್ಳಿ ಬೆಲೆ 4 ಲಕ್ಷ ರೂಪಾಯಿ ತನಕ ಹೋಗಿ ನಂತರ 2 ಲಕ್ಷ ರೂಪಾಯಿ ತನಕನೂ ಕೂಡ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ಬಂದಿದ್ದು ಕೂಡ ಇದೆ. 3 ಲಕ್ಷ ರೂಪಾಯಿ ತನಕ ಹೋಗಿ 2 ಲಕ್ಷ ರೂಪಾಯಿ ತನಕ ಬಂದಿದ್ದು ಇದೆ. ಸೊ ಮತ್ತೆ ಅಲ್ಲಿಗೆ ಬೆಲೆ ಈಗ ಬರ್ತಾ ಇದೆ ಅಂತಾನೆ ಹೇಳ್ಬೋದು. ಸೊ ಡಿಮ್ಯಾಂಡ್ ಮತ್ತೆ ಈಗ ಕ್ರಿಯೇಟ್ ಆಗ್ತಿದೆ. ಇದಕ್ಕೆ ಪ್ರಮುಖ ಕಾರಣ ಏನಪ್ಪಾ ಅಂದ್ರೆ ಅಮೆರಿಕನ್ ಡಾಲರ್ ದುರ್ಬಲವಾಗಿದೆ ವೀಕ್ಷಕರೇ. ಹೌದು, ಡಾಲರ್ ಇಂಡೆಕ್ಸ್ ಭಾರಿ ದುರ್ಬಲವಾಗಿರೋ ಕಾರಣ ಮತ್ತೆ ಅಮೂಲ್ಯ ಲೋಹದ ಹತ್ರ ಜನರು ಮತ್ತೆ ಹೂಡಿಕೆದಾರರು ಹಣವನ್ನ ಹೂಡಿಕೆ ಮಾಡ್ತಿದ್ದಾರೆ. ಡಿಮ್ಯಾಂಡ್ ಈಗ ಮತ್ತೆ ಕ್ರಿಯೇಟ್ ಆಗಿದೆ. ಆದ್ರೆ ಇಲ್ಲಿ ಒಂದು ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಲೆವೆಲ್ ಅಂತ ಬರುತ್ತೆ. 2,50,000 ಏನಿದೆ, ಇದು ಒಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇದೆ. ಸೊ ಇದು ಏನಾದ್ರೂ ಬ್ರೇಕ್ ಆಯ್ತು ಅಂದ್ರೆ ಇಲ್ಲಿಂದ ಬೆಲೆಗಳು ಮತ್ತೆ ಭಾರಿ ಇಳಿಕೆ ಆಗುವ ಸಾಧ್ಯತೆ ಕೂಡ ಇರುವಂತದ್ದು ವೀಕ್ಷಕರೇ. ನೋಡಿ, ಲಾಸ್ಟ್ ಟೈಮ್ ಕೂಡ ಇಲ್ಲಿಂದ ಬೆಲೆಗಳು ಇಳಿಕೆ ಕೂಡ ಆಗಿತ್ತು. ಬೇಕಾದ್ರೆ ನಾವು ನಿಮಗೆ ಇನ್ನೊಮ್ಮೆ ತೋರಿಸ್ತಾ ಇದ್ದೇವೆ, ನೋಡಬಹುದು. ಈಗ ಬೆಲೆ 2,50,000 ರೂಪಾಯಿ ಇದೆ. ಮತ್ತೆ ಜುಲೈ ತಿಂಗಳು, ಜೂನ್ ತಿಂಗಳಲ್ಲಿ ಈ ತರ 2.5 ಲಕ್ಷ ರೂಪಾಯಿಗೆ ಬೆಲೆ ಬಂದಾಗ ದಿಢೀರ್ ಅಂತ ಬೆಲೆ 2 ಲಕ್ಷ ರೂಪಾಯಿ ತನಕ ಮತ್ತೊಮ್ಮೆ ಬಂದಿತ್ತು. ಸೊ ಯಾಕಂದ್ರೆ 2.5 ಲಕ್ಷ ರೂಪಾಯಿಯಲ್ಲಿ ಅಲ್ಲಿ ಮಾರ್ಕೆಟ್ ಸಸ್ಟೇನ್ ಆಗಿರ್ಲಿಲ್ಲ. ಸೊ ಅಲ್ಲಿಗೆ ಲಾಭ ಬುಕಿಂಗ್ ಜಾಸ್ತಿ ಆಗಿತ್ತು. ಸೊ ಜನರು ತುಂಬಾ ಜನ ಮಾರಾಟ ಮಾಡೋದಕ್ಕೆ ಶುರು ಮಾಡಿದ್ರು. ಬೆಲೆಗಳು ಏರಿಕೆ ಆಗಿದ್ದು ಮತ್ತೆ ಇಳಿಕೆ ಕೂಡ ಆಗಿತ್ತು ವೀಕ್ಷಕರೇ. ಯಾವಾಗ ಜನರು ತಮ್ಮ ಹತ್ತಿರ ಇರೋ ಬಂಗಾರ ಬೆಳ್ಳಿ ಮಾರಾಟ ಮಾಡೋದಕ್ಕೆ ರೆಡಿ ಆಗ್ತಾರೆ, ಮತ್ತೆ ಯಾವಾಗ ಲಾಭ ಜಾಸ್ತಿ ಸಿಗುತ್ತೆ ಎಂಬ ಆಸೆಯಿಂದ ಮಾರಾಟ ಮಾಡ್ತಾರೆ, ಅವಾಗ ಮಾರ್ಕೆಟ್ ಅಲ್ಲಿ ಬೆಲೆಗಳು ಇಳಿಕೆ ಆಗೋದಕ್ಕೆ ಶುರು ಆಗುತ್ತೆ. ಸೊ ಸದ್ಯಕ್ಕೆ ನೋಡಿ, ಬೆಲೆ 2,60,000 ರೂಪಾಯಿ ತನಕ ಹೋಗಿದೆ. ಇದು ದೊಡ್ಡ ಒಂದು ಮಟ್ಟದಲ್ಲಿ ಏರಿಕೆ ಆಗಿದ್ರು ನಿಜ. ಆದ್ರೆ ಈ ಏರಿಕೆ ಕಂಟಿನ್ಯೂ ಇರುತ್ತಾ ಅಥವಾ ಇಲ್ಲಿಂದ ಬೆಲೆಗಳು ಉಲ್ಟಾ ಹೊಡೆಯುತ್ತಾ ನಾವು ಕಾದು ನೋಡಬೇಕಾಗಿದೆ ವೀಕ್ಷಕರೇ. 1 kg ಬೆಲೆ 5,000 ರೂಪಾಯಿ ಬೆಳ್ಳಿ ಬೆಲೆ ಏರಿಕೆ ಆಗಿದೆ. 2,55,000 ರೂಪಾಯಿಂದ 2,60,000 ರೂಪಾಯಿ ಆಗಿದೆ 1 kgಯ ಬೆಳ್ಳಿ ಬೆಲೆ ಅಂತಾನೂ ಕೂಡ ಇಲ್ಲಿ ಹೇಳ್ಬಹುದು ವೀಕ್ಷಕರೇ. ಇದು ಇವತ್ತಿನ ತಾಜಾ ಬೆಳ್ಳಿ ಬೆಲೆ ಅಂತ ಹೇಳ್ಬಹುದು. ಹಾಗಾದ್ರೆ ಬಂಗಾರದ ಬೆಲೆ ನೋಡಿದ್ರೆ ನೀವು ಅಚ್ಚರಿ ಆಗ್ತೀರಾ, ಮತ್ತೆ ಶಾಕ್ ಕೂಡ ಆಗ್ಬಹುದು. ಯಾಕಂದ್ರೆ ಎಲ್ಲಾ ದಾಖಲೆ, ಎಲ್ಲಾ ರೆಕಾರ್ಡ್ ಕೂಡ ಉಡಿಸಾಗಿದೆ. 3 ತಿಂಗಳ ಗರಿಷ್ಠ ಮಟ್ಟಕ್ಕೆ ಏರಿಕೆ ಆಗಿದೆ ಚಿನ್ನದ ಬೆಲೆ ಅಂತಾನೂ ಕೂಡ ಇಲ್ಲಿ ಹೇಳ್ಬಹುದು ವೀಕ್ಷಕರೇ. ಯಾಕಂದ್ರೆ ಚಿನ್ನ ಖರೀದಿ ಮಾಡೋರಿಗೆ ಇದು ಒಂದು ದೊಡ್ಡ ಶಾಕ್ ಆಗಿದ್ರೆ, ಮನೆಯಲ್ಲಿ ಚಿನ್ನ ಇಟ್ಟವರಿಗೆ ಒಂದು ದೊಡ್ಡ ಸಿಹಿ ಸುದ್ದಿ ಅಂತಾನೂ ಕೂಡ ಹೇಳ್ಬಹುದು. ಅಮೆರಿಕನ್ ಡಾಲರ್ ದುರ್ಬಲವಾಗಿದ್ದೇ ಪ್ರಮುಖ ಕಾರಣ ಅಂತ ತಜ್ಞರು ಹೇಳಿದ್ದಾರೆ ವೀಕ್ಷಕರೇ. ಹೌದು, ಯಾವಾಗ ಅಮೆರಿಕನ್ ಡಾಲರ್ ಬಲವರ್ಧನೆ ಕಳೆದುಕೊಳ್ಳುತ್ತೆ ಅವಾಗ ಚಿನ್ನದಲ್ಲಿ ಹೂಡಿಕೆ ಸಂಖ್ಯೆ
ಜಾಸ್ತಿ ಆಗುತ್ತೆ. ಹೂಡಿಕೆದಾರರು ಅಂದ್ರೆ ಕೇವಲ ನಾವು ಭಾರತದಲ್ಲಿ ಮಾತ್ರ ಬಂಗಾರ ಖರೀದಿ ಮಾಡಲ್ಲ. ಅಮೆರಿಕ, ಚೀನಾ, ರಷ್ಯಾ, ಜಪಾನ್ ಸೇರಿದಂತೆ ವಿಧ ವಿಧವಾದ ದೇಶಗಳು, ಸೆಂಟ್ರಲ್ ಬ್ಯಾಂಕುಗಳು, ಬೇರೆ ದೇಶದ ಬ್ಯಾಂಕುಗಳು ಮತ್ತೆ ಅಮೆರಿಕನ್ ಬ್ಯಾಂಕಿಂಗ್ ಕಂಪನಿಗಳು ಕೂಡ ಬಂಗಾರದಲ್ಲಿ ಹಣವನ್ನ ಹೂಡಿಕೆ ಮಾಡ್ತಾರೆ. ಡಾಲರ್ಗೆ ಕಂಪೇರ್ ಆಗಿ ಬಂಗಾರದಲ್ಲೂ ಕೂಡ ಹಣ ಹೂಡಿಕೆ ಆಗುತ್ತೆ ವೀಕ್ಷಕರೇ. ಡಾಲರ್ ಬಲವಾತಂದ್ರೆ ಜನರು ಡಾಲರ್ಸ್ ಅಲ್ಲಿ ಹೂಡಿಕೆ ಮಾಡ್ತಾರೆ, ಬಂಗಾರದ ಬೆಲೆ ಇಳಿಕೆ ಆಗುತ್ತೆ. ಇತ್ತ ಬಂಗಾರದ ಬೆಲೆ ಏರಿಕೆ ಆಗ್ತಿದ್ರೆ ಜನರು ಡಾಲರ್ ಹತ್ತ ಮುಖ ಮಾಡೋದಿಲ್ಲ. ಸೊ ಇಲ್ಲಿ ಹೇಳ್ಬೇಕಂದ್ರೆ ಡಾಲರ್ ಬೆಲೆ ವೀಕ್ ಆಗಿದೆ, ಸೊ ಇಲ್ಲಿ ಬಂಗಾರದ ಬೆಲೆ ಏರಿಕೆ ಆಗಿದೆ ಅಂತಾನೆ ಹೇಳ್ಬೋದು. ಇದು ಪ್ರಮುಖ ಕಾರಣ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಸೊ ನೋಡಬಹುದು ವೀಕ್ಷಕರೇ, ಒಂದೇ ತಿಂಗಳಲ್ಲಿ ಬರೋಬ್ಬರಿ 20,000 ರೂಪಾಯಿಯಷ್ಟು ಬೆಲೆ ಏರಿಕೆ ಆಗಿದೆ. 3 ತಿಂಗಳ ಹಿಂದೆ ಅಂದ್ರೆ ಮೇ ಮತ್ತು ಜೂನ್ ತಿಂಗಳಲ್ಲಿ 1,61,000 ರೂಪಾಯಿ ತನಕ ಇತ್ತು ಬೆಲೆ. ಈಗ 1,61,000, 1,62,000 ರೂಪಾಯಿ ತನಕ ಮಾರ್ಕೆಟ್ ಹೋಗಿದೆ. 3 ತಿಂಗಳ ಗರಿಷ್ಠ ಮಟ್ಟಕ್ಕೆ ಒಂದೇ ದಿನ 4,300 ರೂಪಾಯಿಯಷ್ಟು 10 ಗ್ರಾಮ್ ಮೇಲೆ ಬೆಲೆ ಕೂಡ ಏರಿಕೆ ಆಗಿದೆ. ಆದ್ರೆ ಒಂದು ವಿಷಯ ನೀವು ನೋಡಬಹುದು ಇಲ್ಲಿ ಚಾರ್ಟ್ ಅಲ್ಲಿ, ಯಾವಾಗ ಬೆಲೆ 1,60,000 ರೂಪಾಯಿ ದಾಟಿತ್ತು ಅವಾಗ ದೊಡ್ಡ ಮಟ್ಟದಲ್ಲಿ ಕುಸಿತ ಕೂಡ ಕಂಡು ಬಂದಿತ್ತು ವೀಕ್ಷಕರೇ. ಯಾವಾಗ ಅಂದ್ರೆ ಮೇ ಮತ್ತು ಜೂನ್ ತಿಂಗಳಲ್ಲಿ ಈ ಒಂದು ಘಟನೆ ಕೂಡ ನಡೆದಿದೆ. ಬೆಲೆ 1,60,000 ರೂಪಾಯಿಂದ ದಿಢೀರ್ ಅಂತ 1,40,000 ರೂಪಾಯಿ ತನಕ ಬಂದಿದೆ. ಎದಕ್ಕಂದ್ರೆ ಯಾವಾಗ ಬೆಲೆಗಳು ಏರಿಕೆ ಆಗುತ್ತೆ ಅವಾಗ ಜನರು ಲಾಭವನ್ನ ಬುಕ್ ಮಾಡ್ತಾರೆ, ಅಂದ್ರೆ ತಾವು ಖರೀದಿ ಮಾಡಿರೋ ಹೋಲ್ಡಿಂಗ್ಸ್ ಅನ್ನ ಮಾರಾಟ ಮಾಡ್ತಾರೆ, ಹಣವನ್ನ ಲಾಭ ಮಾಡ್ತಾರೆ. ಯಾವಾಗ ಜನರು ಹೆಚ್ಚು ಮಾರಾಟ ಮಾಡ್ತಾರೆ ಅವಾಗ ಬೆಲೆಗಳು ಇಳಿಕೆ ಆಗುತ್ತೆ. ಅದೇ ಪ್ರಕಾರ ಲಾಸ್ಟ್ ಟೈಮ್ ಮತ್ತೆ ಇಲ್ಲಿ ಫೆಬ್ರವರಿಯಲ್ಲೂ ಕೂಡ 1,80,000 ರೂಪಾಯಿ, ಇದು ಇಡೀ ಇತಿಹಾಸದಲ್ಲೇ ಅತಿ ದೊಡ್ಡ ಗರಿಷ್ಠ ಮಟ್ಟ ಅಂತ ಹೇಳ್ಬಹುದು. 1,80,000 ರೂಪಾಯಿ ತನಕನೂ ಬೆಲೆ ಹೋಗಿತ್ತು ವೀಕ್ಷಕರೇ ಫೆಬ್ರವರಿ ತಿಂಗಳಲ್ಲಿ. ನಂತರ ಬೆಲೆ ಈ ಒಂದು ಮೇ ಜೂನ್ ತಿಂಗಳಲ್ಲಿ 1,62,000 ರೂಪಾಯಿ ತನಕ ಹೋಗಿತ್ತು. ಈಗ ಎಲ್ಲ ದಾಖಲೆಗಳು ಉಡಿಸಾಕ್ತಿದೆ. ಮತ್ತೆ ಮನೆಯಲ್ಲಿ ನೀವು ಬಂಗಾರ ಬೆಳೆ ಇಟ್ಟಿದ್ರೆ, ನಿಮ್ದು ಏನಾದ್ರೂ ಹಳೆ ಬಂಗಾರ ಇತ್ತಂದ್ರೆ, ನೀವೇನಾದ್ರೂ ಮಾರಾಟ ಮಾಡಬೇಕು ಅಂತ ಪ್ಲಾನ್ ಮಾಡ್ತಿದ್ರೆ, ತುಂಬಾ ಜನ ಬಂಗಾರ ಮಾರಾಟ ಮಾಡಿ ಯಾವ್ದಾದ್ರು ಒಂದು ಸೈಟು ಅಥವಾ ಒಂದು ಮನೆ ಕಟ್ಟಿಸ್ಬೇಕು ಅಂತ ಪ್ಲಾನ್ ಮಾಡ್ತಿರ್ತಾರೆ. ಸೊ ಅಂತವರಿಗೆ ಇದೊಂದು ಒಳ್ಳೆ ಸುವರ್ಣ ಅವಕಾಶ ಕೂಡ ಬರಲಿದೆ ಅಂತ ಹೇಳ್ಬೋದು. ಆದ್ರೆ ಇನ್ನೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ, ಚಿನ್ನದ ಬೆಲೆ 2 ಲಕ್ಷ ರೂಪಾಯಿ ಆಗುತ್ತೆ ಎಂಬುವ ಚರ್ಚೆ ಕೂಡ ಶುರುವಾಗಿದೆ. ಸೊ JP Morgan ಕಂಪನಿ 2 ಲಕ್ಷ ರೂಪಾಯಿ ತನಕ ಹೋಗ್ಬೋದು ಅಂತ ಭವಿಷ್ಯವಾಣಿ ಕೂಡ ಹೇಳಿದೆ. ಸೊ ಇದು ಒಂದು ಅಚ್ಚರಿಯ ಸುದ್ದಿ ಅಂತಾನೂ ಕೂಡ ಹೇಳ್ಬೋದು. ಸೊ ಈಗ 18 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಾಗಿದೆ ನೋಡಿ, 1,20,000 ರೂಪಾಯಿ. 3 ತಿಂಗಳ ಗರಿಷ್ಠ ಮಟ್ಟಕ್ಕೆ ಬಂಗಾರದ ಬೆಲೆ ಬಂದು ನಿಂತಿದೆ. ಹಾಗಾದ್ರೆ ಈಗ ಬಂಗಾರ ತಗೋಬೇಕೋ ಬೇಡೋ ಎಂಬ ಪ್ರಶ್ನೆ ಕೂಡ ಬರುತ್ತೆ ನೋಡಿ. ತುಂಬಾ ಜನ ಏನ್ ಮಾಡ್ತಾರೆ, ಫೋಮೋದಲ್ಲಿ ಖರೀದಿ ಮಾಡ್ತಾರೆ. ಫೋಮೋ ಅಂದ್ರೆ ಏನು, ನಾಳೆ ಮತ್ತೆ ಬೆಲೆ ಏರಿಕೆ ಆಗ್ಬೋದು, ಇವತ್ತು ತಗೊಳ್ಳಿಲ್ಲ ಅಂದ್ರೆ ನಾಳೆ ಮತ್ತೆ ತಗೊಳಕ್ಕಾಗಲ್ಲ, ನಾಳೆ ಮತ್ತೆ ಇನ್ನಷ್ಟು ಏರಿಕೆ ಆಗ್ಬೋದು, ಬಂಗಾರ 2 ಲಕ್ಷ ರೂಪಾಯಿ ಆಗ್ಬೋದು ಎಂಬ ಒಂದು ಭಯದಿಂದ ಖರೀದಿ ಮಾಡ್ತಾರೆ. ನಂತರ ಒಂದು ವೇಳೆ ಬಂಗಾರ ಏನಾದ್ರೂ ಇಳಿಕೆ ಆಯಿತು ಅಂದ್ರೆ ಅವರಿಗೆ ನಷ್ಟ ಅಂತಾನೆ ಹೇಳ್ಬೋದು. ಸೊ ವೀಕ್ಷಕರೇ, ನೀವು ಬಂಗಾರ ಖರೀದಿ ಮಾಡುವಾಗ ಜಾಗರೂಕರಾಗಿರ್ಬೇಕು, ಮತ್ತೆ ಮಾರ್ಕೆಟ್ ಅನ್ನ ಸ್ಟಡಿ ಮಾಡಬೇಕು. ನೋಡಿ, ಮಾರ್ಕೆಟ್ ಒಂದು ದಿನ ಏರಿಕೆ ಆಗುತ್ತೆ, ಒಂದು ದಿನ ಇಳಿಕೆ ಆಗುತ್ತೆ. ಸೊ ಈ ತರ ಮಾರ್ಕೆಟ್ ಮಾಡ್ತಾ ಇರುತ್ತೆ. ಬಂಗಾರದ ಬೆಲೆ ಯಾವಾಗ ಇಳಿಕೆ ಆಗುತ್ತೆ ಅವಾಗ ನೀವು ಖರೀದಿ ಮಾಡಬೇಕು. ಕಳೆದ 1 ವಾರದಿಂದ ಬೆಲೆಗಳು ಏರಿಕೆ ಆಗ್ತಿದ್ದಾವೆ. ಸೊ ಖರೀದಿ ಮಾಡೋರ ಸಂಖ್ಯೆ ಕೂಡ ಈಗ ಸದ್ಯಕ್ಕೆ ಕಡಿಮೆ ಆಗಿರಬಹುದು ಭಾರತದಲ್ಲಿ. ಆದ್ರೆ ವಿದೇಶಿ ಕಂಪನಿಗಳು ಬಂಗಾರವನ್ನ ಹೂಡಿಕೆದಲ್ಲಿ ಖರೀದಿ ಮಾಡ್ತಾರೆ, ಬಂಗಾರದಲ್ಲಿ ಅವರು ಟ್ರೇಡಿಂಗ್ ಅನ್ನ ಮಾಡ್ತಾರೆ. ಸೊ ಬಂಗಾರಕ್ಕೆ ಒಂದು ಕಡೆಗೆ ಡಿಮ್ಯಾಂಡ್ ಕೂಡ ಕ್ರಿಯೇಟ್ ಆಗಿದೆ ವೀಕ್ಷಕರೇ. ಹಾಗಾದ್ರೆ 22 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟು ಇವತ್ತು ಮಾರ್ಕೆಟ್ ಪ್ರಕಾರ? ಭಾರತದ ಮಾರ್ಕೆಟ್ ಪ್ರಕಾರ 22 ಕ್ಯಾರೆಟ್ 10 ಗ್ರಾಮ್ ಚಿನ್ನದ ಬೆಲೆ 1,47,000 ರೂಪಾಯಿ ತನಕ ಬಂದಿದೆ ವೀಕ್ಷಕರೇ. ಇದು 3 ತಿಂಗಳಿನ ಒಂದು ಸಾರ್ವಕಾಲಿಕ ಗರಿಷ್ಠ ಮಟ್ಟಕ್ಕೆ ಬಂದಿದೆ ಅಂತಾನೂ ಕೂಡ ಹೇಳ್ಬೋದು. ಸೊ ಇದ್ರ ಮೇಲೆ ಮೇಕಿಂಗ್ ಚಾರ್ಜ್ ಅಂತ ಇರುತ್ತೆ, GST ಅಂತ ಇರುತ್ತೆ. ಸೊ ಟೋಟಲ್ ಮಾಡಿದ್ರೆ ನಿಮ್ದು ಬಿಲ್ ಜಾಸ್ತಿನೇ ಆಗ್ಬಹುದು. 22 ಕ್ಯಾರೆಟ್ 18 ಕ್ಯಾರೆಟ್ ಚಿನ್ನದ ಬೆಲೆ ಭಾರಿ ದುಬಾರಿ ಆಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ದೊಡ್ಡ ಮಟ್ಟದಲ್ಲಿ ಬೆಲೆಗಳು ಏರಿಕೆ ಆಗಿದೆ. ಆದ್ರೆ ಇನ್ನೊಂದು ಕಡೆಗೆ 1 ವರ್ಷಗಳ ಕಾಲ ಚಿನ್ನಾಭರಣ ಖರೀದಿ ಮಾಡಬೇಡಿ ಅಂತ ನರೇಂದ್ರ ಮೋದಿಜಿಯವರು ಜನರಿಗೆ ಒಂದು ಕರೆ ಕೂಡ ಕೊಟ್ಟಿರೋದು ನಿಮಗೆಲ್ಲ ಗೊತ್ತಿರಬಹುದು. ಸೊ ಅಚ್ಚರಿ ವಿಷಯ ಏನಪ್ಪಾ ಅಂದ್ರೆ, ಬಂಗಾರ ಬೆಲೆ ಈಗ ಏರಿಕೆ ಆಗ್ತಿದೆ. ಮುಂದಿನ ವರ್ಷದವರೆಗೂ 2 ಲಕ್ಷ ರೂಪಾಯಿ ಆಗುತ್ತಾ ಎಂಬುವ ಪ್ರಶ್ನೆ ಕೂಡ ಬಂದಿದೆ. ಆದ್ರೆ ಮುಂದಿನ ವರ್ಷ ಬೆಲೆ ಏರಿಕೆ ಆಗುತ್ತೋ ಇಳಿಕೆ ಆಗುತ್ತೋ ಇದು ನಮಗೆ ಮುಂದಿನ ವರ್ಷವೇ ಗೊತ್ತಾಗುತ್ತೆ. ಯಾರು ಕೂಡ ಭವಿಷ್ಯವಾಣಿ 100% ನಿಜ ಆಗೋದಕ್ಕೆ ಸಾಧ್ಯವೇ ಇಲ್ಲ ವೀಕ್ಷಕರೇ. ನೋಡಿ, ಬೆಲೆ ಇವತ್ತು ಏರಿಕೆ ಆಗಿರ್ಬೋದು, ನಾಳೆನೂ ಏರಿಕೆ ಆಗ್ಬೋದು, ಆದ್ರೆ ನಾಡಿದ್ದು ಬೆಲೆ ಇಳಿಕೆ ಆಗಲೇಬೇಕು, ಸ್ವಲ್ಪ ಆದ್ರೂ ಇಳಿಕೆ ಆಗಲೇಬೇಕು. ಯಾವಾಗ ಬೆಲೆಗಳು ಇಳಿಕೆ ಆಗುತ್ತೆ ಅವಾಗ ಮಾತ್ರ ಖರೀದಿ ಮಾಡೋ ವಿಚಾರ ನೀವು ಮಾಡಬೇಕಾಗುತ್ತೆ. ಸೊ ಸದ್ಯಕ್ಕೆ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ, ಮನೆಯಲ್ಲಿ ಬಂಗಾರ ಇಟ್ಟೋರ್ಗಂತೂ ದೊಡ್ಡ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ನಿಮ್ಮ ಬಂಗಾರ ಮನೆಯಲ್ಲಿ ಇಟ್ಟಲ್ಲಿಯೇ ಹಣವನ್ನ ಲಾಭ ಮಾಡ್ತಿದೆ ಅಂತ ಅರ್ಥ. ಇನ್ನು ನೀವೇನಾದ್ರೂ ಬಂಗಾರ ತಗೋಲೇಬೇಕು, ನಿಮ್ಮ ಮನೆಯಲ್ಲಿ ಶುಭ ಸಮಾರಂಭ ಇದೆ, ಮದುವೆ ಇದೆ ಅಂದ್ರೆ ನೀವು ಒಟ್ಟಿಗೆ ಒಂದೇ ಸಲ ಪೂರ್ಣ ಹಣ ಹಾಕಬಾರ್ದು ವೀಕ್ಷಕರೇ. ಹಂತವಾಗಿ ಖರೀದಿ ಮಾಡಬೇಕು. ನಿಮ್ಮ ಹತ್ರ 1 ಲಕ್ಷ ರೂಪಾಯಿ ಇದೆ ಅಂದ್ರೆ, 1 ಲಕ್ಷ ಇದೆ ಅಂದ್ರೆ ಇವತ್ತೇ ಬಂಗಾರ ತಗೋಬೇಡಿ, ಒಂದು 10,000 ತಗೊಳ್ಳಿ. ನಾಳೆ ಮತ್ತೆ ಬೆಲೆ ಇಳಿಕೆ ಆಯ್ತಾ ಮತ್ತೆ ಒಂದು 10,000 ತಗೊಳ್ಳಿ, ಮತ್ತೆ ಇಳಿಕೆ ಆಯ್ತಾ ಮತ್ತೆ ತಗೊಳ್ಳಿ. ಸೊ 24 ಕ್ಯಾರೆಟ್ ಚಿನ್ನದ ಬೆಲೆ ನೋಡಿ 1,60,000 ರೂಪಾಯಿ ದಾಟಿದೆ. ಸೊ ವೀಕ್ಷಕರೇ, ಇದು ಒಂದು ಕಡೆಗೆ 1,62,000 ತೋರಿಸ್ತಾ ಇದೆ, ಒಂದು ಕಡೆಗೆ 1,61,000 ತೋರಿಸ್ತಾ ಇದೆ. ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ವಾಲಟಿಲಿಟಿ ಜಾಸ್ತಿ ಇದೆ.
ಸೊ ಕ್ಷಣಕ್ಕೂ ಕೂಡ ರೇಟ್ಗಳಲ್ಲಿ ಬದಲಾವಣೆ ಆಗ್ತಿದೆ. ಬೆಲೆಗಳು 1,000 ಇಳಿಕೆ ಆಗುತ್ತೆ, 2,000 ಮೇಲೆ ಹೋಗುತ್ತೆ, ಮತ್ತೆ 3,000 ಇಳಿಕೆ ಆಗುತ್ತೆ, 1,000 ಮೇಲೆ ಹೋಗುತ್ತೆ. ಈ ತರ ಒಂದು ಹಾವು ಏಣಿ ಆಟ ಬಂಗಾರದ ಮಾರ್ಕೆಟ್ ಅಲ್ಲಿ ಶುರುವಾಗಿದೆ. ಸದ್ಯಕ್ಕೆ ಬಂಗಾರದ ಮಾರ್ಕೆಟ್ ತುಂಬಾ ವೊಲೆಟಿಲಿಟಿಯಲ್ಲಿ ಇದೆ ಅಂತಾನೂ ಕೂಡ ಇಲ್ಲಿ ಹೇಳ್ಬೋದು. ಸೊ ಒಟ್ಟಿಗೆ ಸಂಪೂರ್ಣವಾಗಿ ನೀವು ಬಂಗಾರದಲ್ಲಿ ಹಣ ಹಾಕಿದ್ರೆ ನಿಮಗೆ ನಷ್ಟವಾಗುವ ಚಾನ್ಸ್ ಕೂಡ ಇರುತ್ತೆ. ಬೆಲೆ ಮತ್ತೆ ಏರಿಕೆ ಆಯ್ತಂದ್ರೆ ಲಾಭ ಇರೋ ಚಾನ್ಸ್ ಕೂಡ ಇರುತ್ತೆ. ಆದ್ರೆ ಏನಾಗುತ್ತೆ ಮುಂದೆ, ಎದಕ್ಕಂದ್ರೆ ಲಾಸ್ಟ್ ಟೈಮ್ 1,60,000 ರೂಪಾಯಿಂದ ಬೆಲೆಗಳು 20,000 ರೂಪಾಯಿ ಇಳಿಕೆ ಆಗಿರೋದು ಕೂಡ ಇದೆ. ಸೊ ಆ ಟೈಮ್ ಮತ್ತೆ ಈಗ ಬಂದಿದೆ, ಮತ್ತೆ ಬೆಲೆ 1,60,000 ದಾಟಿದೆ. ಸೊ ಮತ್ತೆ ಆ ಪ್ರಕಾರ ಆಯ್ತು ಅಂದ್ರೆ ಬೆಲೆಗಳು ಇಳಿಕೆ ಆಗ್ಬಹುದು. ಒಂದು ವೇಳೆ 1,60,000 ದಾಟಿ ಮೇಲೆ ಹೋಯ್ತಂದ್ರೆ 1,80,000 ರೂಪಾಯಿ ತನಕನೂ ಕೂಡ ಬೆಲೆ ಹೋಗುವ ಚಾನ್ಸ್ ಇದೆ. ವೀಕ್ಷಕರೇ, ನಿಮ್ಮ ಪ್ರಕಾರ ಬಂಗಾರ ಮತ್ತು ಬೆಳ್ಳಿಯ ಸರಿಯಾದ ಬೆಲೆ ಎಷ್ಟಾಗಬೇಕು? ಬಡ ಜನರು ಕೂಡ ಖರೀದಿ ಮಾಡಿರ್ಬೇಕಲ್ಲ. ಸೊ ಆ ಒಂದು ನಮಗೆ ಅಮೌಂಟ್ ಅನ್ನ ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ನಮ್ಮ ವಿಡಿಯೋಗೆ ದಯವಿಟ್ಟು ಲೈಕ್ ಮಾಡಿ.